ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈಗ ನೋಡಿ ಈ ಸ್ಲೈಡಲ್ಲಿ ಹೇಗೆ ಗ್ರೀನ್ ಬಟನ್ ಆನ್ ಮಾಡಿದ ತಕ್ಷಣ ಹೇಗೆ ರೊಟೇಟ್ ಆಗುತ್ತೆ, ರೆಡ್ ಬಟನ್ ಒತ್ತಿದ ತಕ್ಷಣ ಹೇಗೆ ಸ್ಟಾಪ್ ಆಯಿತು, ನೋಡಿ ಗ್ರೀನ್ ಬಟನ್ ಒತ್ತಿದ ತಕ್ಷಣ ಹೇಗೆ ರಿವಾಲ್ವ್ ಆಗುತ್ತೆ, ರೆಡ್ ಬಟನ್ ಒತ್ತಿದ ತಕ್ಷಣ ಹೇಗೆ ಸ್ಟಾಪ್ ಆಗುತ್ತೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್. ಈಗ ನಾನು ಒಂದು ಹೊಸ ಸ್ಲೈಡ್ನ ತೊಗೊತಾ ಇದ್ದೀನಿ. ನ್ಯೂ ಸ್ಲೈಡ್ನ ತೊಗೊಂಡು ಒಂದು ಪವರ್ ಪಾಯಿಂಟಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನನಗಿದೆಲ್ಲ ಬೇಡ, ಇದನ್ನ ನಾನು ಡಿಲೀಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಬಾಕ್ಸಸ್ ಎಲ್ಲ ನನಗೆ ಬೇಡ, ಇದನ್ನ ಡಿಲೀಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇನ್ಸರ್ಟಿಗೆ ಹೋಗ್ಬಿಟ್ಟು ನಾನೀಗ ಫಸ್ಟು ಒಂದು ಫ್ಯಾನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದ್ರ ವಿಂಗ್ಸ್ ಬೇಕು ನನಗೆ. ಸೊ ನನಗಿಲ್ಲಿ ಟಿಯರ್ ಡ್ರಾಪ್ ಅಂತ ಒಂದು ಶೇಪ್ ಇದೆ ಫ್ರೆಂಡ್ಸ್, ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ಟಿಯರ್ ಡ್ರಾಪ್ ಶೇಪ್ನ ನನಗೆ ಈ ಥರ ವಿಂಗ್ಸ್ ಬೇಕಲ್ವಾ, ಅದಕ್ಕೋಸ್ಕರ ನಾನು ಟಿಯರ್ ಡ್ರಾಪ್ನ ಈ ಥರ ಮಾಡ್ಕೊತೀನಿ. ಡ್ರಾಯಿಂಗ್ ಟೂಲ್ಗೆ ಹೋಗ್ಬಿಟ್ಟು ನನಗೆ ಯಾವ ಕಲರ್ ಬೇಕು ಆ ಕಲರ್ನ ನಾವು ಚೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ನಮಗೆ ಯಾವ ಕಲರ್ ಬೇಕು, ಅಥವಾ ಇಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ಲ ಫ್ರೆಂಡ್ಸ್, ಇದನ್ನ ಹಿಂಗೆ ಎಳೆದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಂಡು Ctrl+C Ctrl+V 4 ಸಲ ಹಿಂಗೆ ಮಾಡಿದರೆ 4 ವಿಂಗ್ಸ್ ಬಂದುಬಿಡುತ್ತೆ ನಮಗೆ. ಇದನ್ನ ಈಗ ಅರೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಅರೇಂಜ್ ಮಾಡ್ಕೊಳ್ಳಿ. ಈಗ ಒಂದೊಂದನ್ನೇ ಅರೇಂಜ್ ಮಾಡ್ಕೊತೀನಿ, ಈ ಥರ ಅರೇಂಜ್ ಮಾಡ್ಕೊತೀನಿ. ನೆಕ್ಸ್ಟ್ ಇದನ್ನು ಅಷ್ಟೇ ಬೇಗ ಈ ಥರ ಅರೇಂಜ್ ಮಾಡ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟು ಇದನ್ನು ಅಷ್ಟೇ ಈ ಥರ ಅರೇಂಜ್ ಮಾಡ್ಕೊತೀನಿ. ಈ ಥರ ಅರೇಂಜ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ, ಇದು ಒಂದು ಫ್ಯಾನ್ ಥರ ಆಯಿತು. ನನಗೆ ಒಂಚೂರು ಸೈಜ್ ಕಮ್ಮಿ ಬೇಕು ನನಗೆ. ಇದಿಷ್ಟನ್ನು ನಾನು ಏನು ಮಾಡ್ತೀನಿ ಅಂದರೆ, ಈಗ ಇದಿಷ್ಟು ಒಂದೊಂದನ್ನೇ ನನಗೆ ಎಡಿಟ್ ಮಾಡ್ತಾ ಕೂರೋಕ್ಕಾಗಲ್ಲ. ಸೊ ನಾನು ಏನು ಮಾಡ್ತೀನಿ, ಅಷ್ಟೂ ಈ ಥರ ಸೆಲೆಕ್ಟ್ ಮಾಡಿಬಿಟ್ಟು Ctrl+A ಕೊಡ್ತೀನಿ. ಇದಿಷ್ಟಕ್ಕೂ Ctrl+A ಕೊಡ್ತೀನಿ, ಅವಾಗೆಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟು ಡ್ರಾಯಿಂಗ್ ಟೂಲ್ಸ್ಗೆ ಹೋಗ್ಬಿಟ್ಟು ಗ್ರೂಪ್ ಅಂತ ಕೊಡ್ತೀನಿ ಫ್ರೆಂಡ್ಸ್. ಅವಾಗ ಇದಿಷ್ಟು ಒಂದು ಗ್ರೂಪ್ ಆಗಿಬಿಡುತ್ತೆ. ಈಗ ನೋಡಿ, ಎಲ್ಲದನ್ನು ನಾನು ಈ ಥರ ಸೈಜ್ ಕಮ್ಮಿ ಸೈಜ್ ದೊಡ್ಡ ಆ ಥರ ಆರಾಮ್ಸೆ ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ ಇನ್ಸರ್ಟಿಗೆ ಹೋಗಿ ಶೇಪ್ಸ್ಗೆ ಹೋಗಿ ಸರ್ಕಲ್ ಶೇಪ್ನ ನಾನು ತೊಗೊತೀನಿ. ಸರ್ಕಲ್ ಶೇಪ್ನ ಈ ಥರ ಹಾಕೋತೀನಿ. ಅಂದರೆ ನನಗೆ ಫ್ಯಾನ್ ಥರ ಬೇಕು, ಅದಕ್ಕೋಸ್ಕರ ಬೇಕು ನನಗೆ. ನೆಕ್ಸ್ಟ್ ಡ್ರಾಯಿಂಗ್ ಟೂಲ್ಸ್ಗೆ ಹೋಗಿ ಸೆಂಡ್ ಬ್ಯಾಕ್ವರ್ಡ್ ಕೊಟ್ಟು ನೋ ಕಲರ್, ನನಗೆ ಶೇಪ್ ಫಿಲ್ಲಲ್ಲಿ ನನಗೆ ಯಾವ ಕಲರು ಬೇಡ ನನಗೆ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಮತ್ತು ಇನ್ಸರ್ಟಿಗೆ ಹೋಗಿ ಶೇಪ್ಸ್ಗೆ ಹೋಗಿ ಮತ್ತು ಸೆಂಟರಿಗೆ ಒಂದು ಸರ್ಕಲ್ ಟೈಪ್ ಬೇಕು ನನಗೆ. ಸೆಂಟರಿಗೆ ಒಂದು ಈ ಥರ ಒಂದು ಡಾಟ್ ಟೈಪ್ ಬೇಕು ನನಗೆ. ಡ್ರಾಯಿಂಗ್ ಟೂಲ್ಗೆ ಹೋಗಿ ಅದಕ್ಕೆ ನಾನು ನಿಮಗೆ ಯಾವ ಇಷ್ಟ ಕಲರು ಅದನ್ನ ಕೊಡ್ತೀನಿ. ನೆಕ್ಸ್ಟ್ ಅದೇ ಥರ ಮತ್ತೆ ಇನ್ಸರ್ಟಿಗೆ ಹೋಗಿ ಸರ್ಕಲ್ ಶೇಪ್ನ ನಾನು ಕೊಟ್ಟು ಮತ್ತೆ ಸರ್ಕಲ್ ಶೇಪ್ ಬೇಕು ನನಗೆ. ಸೊ ನಾನು ಈ ಥರ ಒಂದು ದೊಡ್ಡ ಸರ್ಕಲ್ನ ಈ ಥರ ಫ್ಯಾನ್ ಟೈಪ್ ಕಾಣಲಿ ಅನ್ನೋದಕ್ಕೋಸ್ಕರ ಡ್ರಾಯಿಂಗ್ ಟೂಲ್ಗೆ ಹೋಗಿ ನನಗೆ ನೋ ಫಿಲ್ ಅಂತ ಕೊಡ್ತೀನಿ ಫ್ರೆಂಡ್ಸ್. ಈಗ ಮತ್ತು ನನಗೆ ಲೈನ್ಸ್ ಥರ ಬೇಕು ನನಗೆ. ಸೊ ಇನ್ಸರ್ಟ್ಗೆ ಹೋಗಿ ಶೇಪ್ಸ್ಗೆ ಹೋಗಿ ಈ ಥರ ಲೈನ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಥರ ಲೈನ್ಸ್ ನನಗೆ ಬೇಕು, ಇದನ್ನೇ Ctrl+C Ctrl+V 2 ಸಲ ಕೊಡ್ತೀನಿ ನನಗೆ. ಮತ್ತು ಇದನ್ನು ಇಲ್ಲಿ ಅರೇಂಜ್ ಮಾಡ್ಕೊತೀನಿ ಫ್ರೆಂಡ್ಸ್. ಮತ್ತು ಈ ಥರದ್ದು ಒಂದನ್ನು ಇನ್ನೂ ಒಂದು ಲೈನ್ ಬೇಕು ನನಗೆ. ಸೊ ಮತ್ತೆ Ctrl+V ಕೊಡ್ತೀನಿ. Ctrl+V ಕೊಟ್ಟರೆ ಮತ್ತೊಂದು ಲೈನ್ ಬರುತ್ತೆ. ಸೊ ಇದನ್ನು ನಾನು ಮತ್ತೆ ಈ ಥರ ಅರೇಂಜ್ ಮಾಡ್ಕೊತೀನಿ ಫ್ರೆಂಡ್ಸ್. ಮತ್ತು ಈ ಥರ ಅರೇಂಜ್ ಮಾಡ್ಕೊಂಡ್ಮೇಲೆ ನನಗೆ ಸ್ಟ್ಯಾಂಡ್ ಹಾಕೋಕ್ಕೆ ಬೇಕು. ಸೊ ನಾನು ಟ್ರಯಾಂಗ್ಯುಲರ್ ಶೇಪ್ನ ನಾನು ಈ ಥರ ತೊಗೊತೀನಿ ಫ್ರೆಂಡ್ಸ್. ಟ್ರಯಾಂಗ್ಯುಲರ್ ಶೇಪ್ ನನಗೆ ಈ ಥರ ನಂಗೆ ಸ್ಟ್ಯಾಂಡ್ ಟೈಪ್ ಬೇಕಲ್ಲ ನನಗೆ. ಸೊ ಅದಕ್ಕೋಸ್ಕರ ಮತ್ತೆ ಇದನ್ನ ಡ್ರಾಯಿಂಗ್ ಟೂಲಿಗೆ ಕ್ಲಿಕ್ ಕೊಟ್ಟು ಸೆಂಡ್ ಬ್ಯಾಕ್ವರ್ಡ್ ಅಂತ ಕೊಡ್ತೀನಿ. ಅಂದರೆ ಬ್ಯಾಕ್ವರ್ಡ್ ಅಂತ ಪದೇ ಕ್ಲಿಕ್ ಕೊಟ್ಟರೆ ಅದು ಫುಲ್ ಹಿಂದೆ ಹೋಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅದಕ್ಕೆ ನಾನು ನಿಮಗೆ ಯಾವ ಕಲರ್ ಬೇಕು, ಅದಕ್ಕೆ ಸ್ಟ್ಯಾಂಡಿಗೆ ಯಾವ ಕಲರ್ ನಿಮಗೆ ಬೇಕು ಆ ಕಲರ್ನ ನೀವು ಕೊಡ್ಬೋದು ಫ್ರೆಂಡ್ಸ್. ನೆಕ್ಸ್ಟು ನನಗೆ ಸ್ಟ್ಯಾಂಡನ್ನು ಈ ಥರ ನಾನು ಕೊಟ್ಕೊಂಡೆ. ಮತ್ತು ಆ ಸ್ಟ್ಯಾಂಡನ್ನು ಅಡ್ಜಸ್ಟ್ ಮಾಡ್ಕೋಬೋದು ನೀವು. ಈಗ ನನಗೆ ಇಲ್ಲಿ ಕೆಳಗಡೆ ಮತ್ತೊಂದು ನನಗೆ ಸ್ಕ್ವೇರ್ ಬೇಕು, ನನಗೆ ಬಾಕ್ಸ್ ಬೇಕು. ಸೊ ಅದಕ್ಕೋಸ್ಕರ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ನಾನು ಈ ಥರ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಆನ್ ಮತ್ತು ಆಫ್ ಅನ್ನೋ ಥರ ನನಗೆ ಬೇಕಲ್ವ, ಅದಕ್ಕೋಸ್ಕರ ಆ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟು ನೋಡಿ, ನಾನಿಲ್ಲಿ ಪರ್ಪಲ್ ಕಲರ್ನ ಯಾವ ಕಲರ್ ಬೇಕು ನಿಮಗೆ ಆ ಥರ ಚೂಸ್ ಮಾಡಿಕೊಂಡು ಇಲ್ಲಿ ನಾನು ಮತ್ತೆ ಇಲ್ಲಿ ಆನ್ ಆಫ್ ಅನ್ನೋದು ಬಾಕ್ಸ್ನ ನಾನು ಹಾಕ್ಕೊತೀನಿ. ಇನ್ಸರ್ಟ್ಗೆ ಹೋಗ್ಬಿಟ್ಟು ಶೇಪ್ಸ್ಗೆ ಹೋಗಿ ಸರ್ಕಲ್ ಶೇಪ್ನ ಹಾಕ್ಕೊಂಡು ನಾನು ಈ ಥರ ಇಲ್ಲೊಂದು ಮತ್ತು ಇದೇ ಥರ Ctrl+C Ctrl+V ಕೊಡ್ತೀನಿ. Ctrl+V ಇಲ್ಲಿ ನಾನು ಎರಡಕ್ಕೂ ಇದಕ್ಕೆ ನಾನು ಗ್ರೀನ್ ಕಲರ್ ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇದು ಆನ್ ಅಂತ ಅರ್ಥ. ಇದಕ್ಕೆ ನಾನು ರೆಡ್ ಕಲರ್ ಕೊಡ್ತೀನಿ, ಅಂದರೆ ಆಫ್ ಅಂತ ಅರ್ಥ ಫ್ರೆಂಡ್ಸ್.
ಅದೇ ಥರ ನೋಡಿ ಫ್ರೆಂಡ್ಸ್, ಈ ಥರ ನಮಗೆ ಒಂದು ಫ್ಯಾನ್ ರೆಡಿ ಆಯಿತು. ಈಗ ಇದ್ರ ಸ್ಲೈಡ್ ಮೇಲೆ ಕ್ಲಿಕ್ ಕೊಟ್ಟು ಇಲ್ಲಿ ಡೂಪ್ಲಿಕೇಟ್ ಸ್ಲೈಡ್ ಅಂತ ಒಂದು ಸಲ ಮತ್ತು ಇನ್ನೊಂದು ಸಲ ಡೂಪ್ಲಿಕೇಟ್ ಸ್ಲೈಡ್ ಅಂತ ಮೂರು ಸಲ ಕ್ಲಿಕ್ ಕೊಡಬೇಕು ಫ್ರೆಂಡ್ಸ್. ಈಗ ಫಸ್ಟ್ನೇ ಸ್ಲೈಡಿಗೆ ನಾವೇನೂ ಮಾಡೋಂಗಿಲ್ಲ. ಸೆಕೆಂಡ್ನೇ ಸ್ಲೈಡಿಗೆ ನಾವು ಕ್ಲಿಕ್ ಕೊಟ್ಟು ಇಲ್ಲಿ ನಾವು ಫ್ಯಾನ್ನ ಮಾತ್ರ ಚೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಫ್ಯಾನ್ನ ನಾವು ಚೂಸ್ ಮಾಡಿಕೊಂಡು ಇಲ್ಲಿ ನಾನು ಫಸ್ಟ್ ಏನು ಮಾಡಬೇಕು ಅಂದರೆ ಈ ಫ್ಯಾನ್ನ ಈ ರೆಕ್ಕೆನ ಚೂಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಈ ರೆಕ್ಕೆ ಅಂದರೆ ಎಲ್ಲದೂ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟು ಆ್ಯನಿಮೇಷನ್ ಅಂತ ಕೊಡಬೇಕು ಫ್ರೆಂಡ್ಸ್. ಇಲ್ಲಿ ಆ್ಯನಿಮೇಷನಲ್ಲಿ ವೀಲ್ ಅಂತ ಅನ್ನೋದಕ್ಕಿಂತ ಇನ್ನೊಂದು ಆಪ್ಷನ್ ಇದೆ, ಯಾವುದು ಸ್ಪಿನ್ ಅಂತ ಇರುತ್ತೆ ಫ್ರೆಂಡ್ಸ್. ಸ್ಪಿನ್ ಅಂತ ಕೊಟ್ಟರೆ ಈ ಥರ ಆನ್ ಆಗುತ್ತೆ. ಈಗ ನನಗೆ ಬರೀ ನೋಡಿ ಸ್ಪಿನ್ ಅಂತ ಕೊಟ್ಟಿದ ತಕ್ಷಣ ಇಷ್ಟ ಆಗ್ಬಿಟ್ಟು ಸ್ಟಾಪ್ ಆಗ್ತಾಯಿದೆ. ನನಗೆ ಆ ಥರ ಬೇಡ. ಆ್ಯನಿಮೇಷನ್ ಪೇನ್ ಅಂತ ಕೊಟ್ಬಿಟ್ಟು ನನಗೆ ಈ ಥರ ಡಬಲ್ ಕ್ಲಿಕ್ ಕೊಡಬೇಕು ಫ್ರೆಂಡ್ಸ್. ಇದ್ರ ಮೇಲೆ ಡಬಲ್ ಕ್ಲಿಕ್ ಕೊಟ್ಬಿಟ್ಟು ಟೈಮಿಂಗ್ ಅಂತ ಕೊಟ್ಬಿಟ್ಟು ಆನ್ ಕ್ಲಿಕ್ ಅಂತ ಬೇಡ, ನನಗೆ ವಿತ್ ಪ್ರೀವಿಯಸ್ ಅಂತ ಕೊಡಬೇಕು. ಮತ್ತು 2 ಸೆಕೆಂಡ್ಸ್ ಡ್ಯೂರೇಷನ್, ನನಗೆ 2 ಸೆಕೆಂಡ್ಸ್ ಸಾಕಾಗಲ್ಲ, ನನಗೆ ತುಂಬ ಫಾಸ್ಟಾಗಿ ಸುತ್ತಬೇಕು. ಅದಕ್ಕೋಸ್ಕರ 0.5 ಸೆಕೆಂಡ್ಸ್ ವೆರಿ ಫಾಸ್ಟ್ ಅಂತ ಕೊಡ್ತೀನಿ. ಓಕೆ, ಮತ್ತು ರಿಪೀಟ್ ಅಂತ ಕೊಟ್ಟರೆ ನನಗೆ ಅಂಟಿಲ್ ನೆಕ್ಸ್ಟ್ ಕ್ಲಿಕ್ವರೆಗೂ ನಂಗೆ ರಿಪೀಟ್ ಆಗ್ತಾನೇ ಇರಬೇಕು ಅಂತ ಇಷ್ಟು ಕೊಡ್ತೀನಿ ಫ್ರೆಂಡ್ಸ್. ಓಕೆ ಅಂತ ಕೊಡ್ತೀನಿ. ನೋಡಿ ಈ ಥರ ನೆಕ್ಸ್ಟ್ ಕ್ಲಿಕ್ ಆಗೋ ತನಕ ಇದು ಸುತ್ತಾನೇ ಇರುತ್ತೆ, ಈ ಥರ ಆಗುತ್ತೆ. ನೆಕ್ಸ್ಟು ಥರ್ಡ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಗ್ರೀನ್ ಬಟನ್ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ನಮಗೆ ಇನ್ಸರ್ಟಿಗೆ ಹೋಗಬೇಕು ಫ್ರೆಂಡ್ಸ್. ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸರ್ಟಿಗೆ ಹೋಗಿ ಹೈಪರ್ ಲಿಂಕ್ ಅಂತ ಕೊಡಬೇಕು ಫ್ರೆಂಡ್ಸ್. ಹೈಪರ್ ಲಿಂಕ್ ಅಂತ ಕೊಟ್ಟು ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಅಂತ ಕೊಟ್ಟು ಗ್ರೀನ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಸ್ಲೈಡ್ 2 ಆಗಬೇಕು, ನನಗೆ ಅಂದರೆ ಸ್ಪಿನ್ ಆಗಬೇಕು, ಆ ಥರ ಕೊಡ್ತೀನಿ. ನೆಕ್ಸ್ಟ್ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೈಪರ್ ಲಿಂಕಿಗೆ ಹೋಗ್ಬಿಟ್ಟು ಅದು ಸ್ಲೈಡ್ 1, ಅಂದರೆ ಅದರಲ್ಲಿ ಏನು ಆ್ಯನಿಮೇಷನ್ಸ್ ಇಲ್ಲ, ಸೊ ಸ್ಲೈಡ್ 1 ಮೇಲೆ ಕ್ಲಿಕ್ ಆಗೋ ಥರ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ನಾನೀಗ ಥರ್ಡ್ ಸ್ಲೈಡ್ ಮೇಲೆ ನಾನು ಹಿಂಗೆ ಸ್ಲೈಡ್ ಶೋನ ಸ್ಟಾರ್ಟ್ ಮಾಡ್ತೀನಿ. ಈಗ ನೋಡಿ ಗ್ರೀನ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಎಷ್ಟು ಚೆನ್ನಾಗಿ ಸ್ಪಿನ್ ಆಗ್ತಾಯಿದೆ. ಹಾಗೆ ರೆಡ್ ಬಟನ್ ಒತ್ತಿದ ತಕ್ಷಣ ನನಗೆ ಸ್ಟಾಪ್ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ ಗ್ರೀನ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ರಿವಾಲ್ವ್ ಆಗ್ತಾಯಿದೆ. ಅದೇ ರೆಡ್ ಬಟನ್ ಒತ್ತಿದ ತಕ್ಷಣ ಸ್ಟಾಪ್ ಆಗ್ತಾಯಿದೆ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ವಿಡಿಯೋ ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.